ಈ ಮನೆಯಲ್ಲಿ ಯಾರೂ ನನ್ನ ವಿರುದ್ಧವಾಗಿ ನಿಲ್ಲಬಾರ್ದು, ಮಾತಾಡಬಾರ್ದು, ನನ್ನ ನಿರ್ಧಾರಕ್ಕೆ ಬೆಲೆ ಕೊಡಲೇಬೇಕು, ಇದನ್ನೆಲ್ಲ ರೂಢಿಸ್ಕೊಂಬಂದಿತ್ತು ಇಂಥ ಒಂದು ಪರಿಸ್ಥಿತಿ ಬರದೇ ಇರಲಿ ಅನ್ನೋ ಉದ್ದೇಶದಿಂದ. ಇಷ್ಟೆಲ್ಲ ಗೊತ್ತಿತ್ತು ನೀವು 3 ಜನ ಇವತ್ತು ಮನೆ ಬಿಟ್ಟು ಹೋಗೋದಕ್ಕೆ ನಿಂತಿದ್ರಲ್ಲ, ಅದರಿಂದ ನನ್ನ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಯೋಚನೆ ಮಾಡಿದ್ರ? ಸಾರಿ ಅಜಯ್, ನಿಮಗೆ ಬೇಜಾರು ಮಾಡೋದು ನಮ್ಮ ಉದ್ದೇಶ ಆಗಿರಲಿಲ್ಲ. ಆದರೂ ನೋವಂತೂ ಕೊಟ್ರಲ್ಲ. ಆ ಎಡ್ವರ್ಟ್ ಲೀಲಾ ಶ್ವೇತನ್ ತಲೆಗೆ ಹೊಡಿಲಿಲ್ಲ ಅಜಯ್, ನಮ್ಮ ಆಸೆ ಕನ್ಸುಗಳಿಗೆ ಹೊಡೆದ್ಲು. ಮರ್ಯಾದೆ ಕಳೆದು ತಾಳಿ ಕಟ್ಟಿಸ್ಕೊಂಡಿರೋ ಅವಳನ್ನ ನಮ್ಮ ಅತ್ತೆ ಆಗಿ ಒಪ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಏಜೆ? ಒಂದು ಮನೇಲಿ ಅತ್ತೆ ಇದ್ದರೆ ಮಾತ್ರ ಸೊಸೆ ಸ್ಥಾನ ಸಂಪೂರ್ಣ ಆಗೋದು ಅನ್ನೋದು ನಮ್ಮ ನಂಬಿಕೆ ಆಗಿತ್ತು. ಆದರೆ ಈ ಲೀಲಾ ಅದನ್ನೆಲ್ಲ ಸುಳ್ಳು ಮಾಡಿಬಿಟ್ಲು. ಈ ವಿಷಯದಲ್ಲಿ ನೀವು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಲೀಲಾ ವಿಚಾರದಲ್ಲಿ ನಮಗೆ ನಿರ್ಧಾರ ತಗೊಳ್ಳಿ ಅಂತ ಹೇಳಿ ನಮ್ಮ ಜವಾಬ್ದಾರಿನ ಇನ್ನೂ ಹೆಚ್ಚು ಮಾಡಿದ್ರಿ. ನಮಗೆ ಈ ಮನೆ ಮರ್ಯಾದೆ ಮುಖ್ಯ ಏಜೆ. ಅದನ್ನು ಕಳಿಯೋದಕ್ಕೆ ಲೀನನಂತ 100 ಜನ ಬಂದರೂ ಅದನ್ನು ತಡೆದು ಕಾಪಾಡ್ತೀವಿ ಏಜೆ. ಆಗೋದೇ ಇಲ್ಲ ಅನ್ನೋ ಪರಿಸ್ಥಿತಿ ಬಂದರೆ ನಾವು ಈ ಮನೆ ಬಿಟ್ಟು ಹೋಗೋದಕ್ಕೂ ಸಿದ್ಧವಾಗಿದ್ದೀವಿ. ನೋ ನೋ, ಇನ್ಯಾವತ್ತೂ ಈ ಮಾತು ಬರಬಾರ್ದು. ನನ್ನ ಮೇಲೆ ನಿಮಗೆ ಗೌರವ ಅನ್ನೋದಿದ್ದರೆ ಎಂಥ ಪರಿಸ್ಥಿತಿ ಬಂದರೂ ಮತ್ತೆ ಮನೆ ಬಿಟ್ಟು ಹೋಗೋ ಮಾತು ಆಡಬಾರ್ದು. ಇಲ್ಲ ಏಜೆ, ಏನೇ ಕಷ್ಟ ಬಂದರೂ ಇದ್ದು ಫೇಸ್ ಮಾಡ್ತೀವಿ. ಈ ಮನೆ ಮರ್ಯಾದೆಗೋಸ್ಕರ ನಾವು ಯಾವ ನಿರ್ಧಾರ ಬೇಕಾದ್ರೂ ತಗೋತೀವಿ ಏಜೆ. ನಾವು ಹೋಗಲ್ಲ ಏಜೆ, ಇಲ್ಲೇ ಇದ್ದು ಮತ್ತೆ ಆ ಲೀಲಾ ನೆರಳು ಈ ಮನೆ ಮೇಲೆ ಮನೆಯವ್ರ ಮೇಲೆ ಬೀಳ್ದೇ ಇರೋ ಹಾಗೆ ನೋಡ್ಕೋತೀವಿ. ನೀವು ಬನ್ನಿ ಒಳಗಡೆ. ಅವರುಗಳು ನಿಮ್ಮನ್ನು ನಮ್ಮ ಮನೆಯಿಂದ ಹೊರಗಡೆ ಹಾಕೋವಾಗ ನನ್ನ ಕೈಯಿಂದ ತಡೆಯೋಕ್ಕಾಗಲೇ ಇಲ್ಲ. ಈಗ ನಾನು ಹೇಗೆ ನಿಮ್ಮನೆ ಒಳಗೆ ಬರಲಿ? ಅಜ್ಜಿ, ನೀವು ಹೋಗಿ ಅಂತ ಹೇಳಿದ್ರಾ? ಇಲ್ಲ ತಾನೆ, ಒಳಗೆ ಬನ್ನಿ ಬನ್ನಿ. ಕ್ಷಮೆ ಯಾಕೆ? ನಮ್ಮ ಮನೇಲಿ ನಿನಗಾದ ಅವಮಾನಕ್ಕೆ. ನನ್ನಿಂದ ನಿಮ್ಗೆಲ್ಲರಿಗೂ ಆಗಿರೋ ಅವಮಾನಕ್ಕಿಂತ ಅದು ಬಹಳ ಚಿಕ್ಕದಲ್ಲಮ್ಮ. ಹಾಗೆ ನೋಡಕ್ ಹೋದ್ರೆ ಕ್ಷಮೆ ಕೇಳಬೇಕಾಗಿರೋದು ನೀವಲ್ಲ, ನಾನು. ಅಯ್ಯೋ, ನೀನಾ? ಕೊಲೆಗಾರನಿಗೂ ಕೊಲೆ ಮಾಡೋಕ್ಕೆ ಒಂದು ಕಾರಣ ಇರುತ್ತೆ, ಆದರೆ ಕಾನೂನು ಅವನಿಗೆ ಶಿಕ್ಷೆ ಕೊಡುತ್ತೆ ಅಲ್ವಾ? ಹಾಗೆ ನನ್ನ ತಂಗಿಗೋಸ್ಕರ ಇಷ್ಟೆಲ್ಲ ಮಾಡಿದ್ರು ಕೂಡ ಎಲ್ಲರೂ ಮುಂದೆ ನಿಮ್ಮ ಮನೆ ಮರ್ಯಾದೆ ಹೋಯ್ತಲ್ಲ ಅಜ್ಜಿ. ದುರ್ಗಾ, ಲಕ್ಷ್ಮಿ, ಸರಸ್ವತಿ ಅಕ್ಕ ಅವರೆಲ್ಲ ಇಟ್ಕೊಂಡಿದ್ದ ಆಸೆ ಎಲ್ಲ ಚೂರಾಗೋಯ್ತು. ಅಂದಮೇಲೆ ಅವ್ರಿಗೆ ಕೋಪ ಬರೋದು ಸಹಜ ಅಲ್ವಾ ಅಜ್ಜಿ? ಅವ್ರ ಜಾಗದಲ್ಲಿ ನಾನು ಇದ್ದಿದ್ರು ಅದೇ ಕೆಲಸ ಮಾಡ್ತಿದ್ದೆ ಅನ್ಸುತ್ತೆ. ಅವ್ರು ಮಾಡಿರೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಜ್ಜಿ. ಅಜ್ಜಿ, ನನ್ನ ಲೈಫಲ್ಲಿ ಒಂದಲ್ಲ ಒಂದು ಎಡವಟ್ಟು ಆಗ್ತಾನೆ ಇರುತ್ತೆ, ಇದೇನು ಹೊಸ್ತಲ್ಲ ಬಿಡಿ. ಇಷ್ಟು ಒಳ್ಳೆ ಮನಸ್ಸಿರೋ ನಿನಗೆ ದೇವ್ರು ಯಾಕೆ ಹೀಗೆ ಶಿಕ್ಷೆ ಕೊಡ್ತಾ ಇದ್ದಾನೆ? ಇದು ಶಿಕ್ಷೆ ಅಲ್ಲ, ಅವನ ಪರೀಕ್ಷೆ ಅಮ್ಮ. ನಿಮ್ಮ ದೇವ್ರೇನು ಸಾಮಾನ್ಯ ಅನ್ಕೊಂಡಿದ್ದೀರಾ? ಕಷ್ಟ ಕೊಟ್ಟು ನೋಡ್ತಾನೆ. ಆ ಟೈಮಲ್ಲಿ ನಾವು ನಮ್ಮತನನ ಬಿಟ್ಕೊಡ್ತೀವೋ ಇಲ್ಲೋ ಅಂತ ಚೆಕ್ ಮಾಡ್ತಾನೆ. ಅದಕ್ಕೆ ನಾವು ಯಾವಾಗಲೂ ನಮ್ಮತನನ ಬಿಟ್ಕೊಡ್ಬಾರ್ದು. ಈಗ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು. ನನಗಿನ್ ಯಾವ ಭಯನೂ ಇಲ್ಲ. ಆ ದೇವರು
ಆದಷ್ಟು ಬೇಗ ಎಲ್ಲ ಸರಿ ಮಾಡಿ ನೀ ನಮ್ಮ ಮನೆಗೆ ಬರೋ ಹಾಗೆ ಮಾಡ್ತಾನೆ. ನೀ ಧೈರ್ಯವಾಗಿರು. ನಾನಿನ್ ಬರಲಾ? ಅಮ್ಮ, ನೀವು ತಪ್ಪು ಮಾಡ್ತಿದ್ದೀರಾ, ತುಂಬ ದೊಡ್ಡ ತಪ್ಪು ಮಾಡ್ತಿದ್ದೀರಾ. ಅಯ್ಯೋ ಯಾಕಮ್ಮ? ಮತ್ತಿನ್ನೇನಮ್ಮ, ದೊಡ್ಡವರಾಗಿರೋ ನೀವೇನೇನೆ ದೇವ್ರ ಮೇಲೆ ಜವಾಬ್ದಾರಿ ಹೊರಿಸ್ಬಿಟ್ಟು ಹೊರಡ್ತೀನಿ ಅಂತಿದ್ದೀರಲ್ಲ. ಅವನು ಎಲ್ಲ ಭಕ್ತರ ಕೋರಿಕೆನ ಈಡೇರಿಸಿ ಇಲ್ಲಿಗೆ ಬಂದು ನನ್ನ ಮಗಳ ಜೀವನನ ಯಾವಾಗ ಸರಿ ಮಾಡೋದು ಹೇಳಿ? ನನ್ನ ಮಗಳನ್ನ ನೋಡಿಮ್ಮ, ತನಗೆ ಕೆಟ್ಟದನ್ನು ಬಯಸೋರ್ಗು ಒಳ್ಳೇದಾಗ್ಲಿ ಅಂತಲೇ ಯೋಚನೆ ಮಾಡ್ತಿದ್ದಾಳೆ. ಆದರೆ ಅವಳ ಜೀವನ ಹಳಿ ತಪ್ಪಿದ ಭೋಗಿ ಆಗ್ಬಿಟ್ಟಿದೆ. ಇದನ್ನ ನೀವೇ ಸರಿ ಮಾಡಿ ಅವಳು ಬಾಳ್ಗೊಂದು ದಿಕ್ ತೋರಿಸಿಮ್ಮ. ಅಯ್ಯೋ ಯೋಚನೆ ಮಾಡಬೇಡಿ ಕೌಸಲ್ಯ, ಎಲ್ಲ ಸರಿ ಹೋಗುತ್ತೆ. ಈ ಭರವಸೆಯಿಂದ ಖಂಡಿತ ಸರಿ ಹೋಗಲ್ಲಮ್ಮ. ಅಮ್ಮ, ಆ ದೇವ್ರ ಮೇಲೆ ಭಾರ ಹಾಕೋದು ಬಿಟ್ಟು ನೀವೇ ಜವಾಬ್ದಾರಿ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಅಮ್ಮ, ಅವ್ರ ಸೊಸೆಂದ್ರು ಬರೀ ಮನೆ ಬಿಟ್ಟು ಹೋಗ್ತೀನಿ ಅಂದಿದ್ದಕ್ಕೆ ನಮ್ಮ ಅಳಿಯಂದ್ರ ಮನಸ್ಸು ಬದಲಾಯಿತು ಅಂದರೆ ನೀವು ಆ ಪುಣ್ಯಾತ್ಮನ ಎತ್ತ ತಾಯಿ, ನೀವ್ಯಾಕೆ ಮನಸ್ಸು ಮಾಡಬಾರ್ದು? ನಮ್ಮ ಮಗಳ ಜೀವನನ ಸರಿ ಮಾಡ್ಬೋದಲ್ಲಮ್ಮ. ಅಮ್ಮ, ಇದು ನಿಮ್ಮ ಕೈಯಲ್ಲ, ಕಾಲು ಅಂತ ತಿಳ್ಕೊಳ್ತೇನೆ. ಬೇಕಾದ್ರೆ ನಿಮ್ಮ ಕಾಲು ಇಟ್ಕೊಳ್ತೀನಿ. ದಯವಿಟ್ಟು ಏನಾದರೂ ಮಾತಾಡಿಮ್ಮ. ನನ್ನ ಸೊಸೆನ ನಮ್ಮ ಮನೆಗೆ ವಾಪಸ್ ಕರ್ಕೊಂಡು ಹೋಗೋವರೆಗೂ ನಾನು ಈ ಮನೆ ಬಿಟ್ಟು ಹೋಗಲ್ಲ. ಅಜ್ಜಿ, ಹೌದು, ನನ್ನ ಸೊಸೆ ನನ್ನ ಜೊತೆ ಬರ್ತಾಳೆ. ಅಷ್ಟೇ ಅಲ್ಲ, ಮುಂದೆ ಅವಳ ಜೀವನನೂ ಸರಿ ಹೋಗುತ್ತೆ. ಎಲ್ಲಿ ಅಮ್ಮ, ಊಟಕ್ಕೆ ಬಂದಿಲ್ವಾ? ಒಂದು ನಿಮಿಷ ಏಜೆ, ನೋಡ್ಕೊಂಡು ಬರ್ತೀನಿ. ಅಜ್ಜಿ, 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 ಅಜ್ಜಿ. ದುರ್ಗಾ ಅಕ್ಕ, ಏನಾಯ್ತು? ಯಾಕೆ ಟೆನ್ಷನ್ ಆಗಿದ್ದೀರಾ? ಅಜ್ಜಿ ಮನೇಲೆಲ್ಲೂ ಕಾಣಿಸ್ತಾ ಇಲ್ಲ. ವಾಟ್? ಕಾಣಿಸ್ತಿಲ್ವಾ? ನಾನು ಸೆಕ್ಯೂರಿಟಿ ಹತ್ರ ಒಂದ್ಸತಿ ವಿಚಾರಿಸ್ಕೊಂಡ್ಬರ್ತೀನಿ, ನೀವು ಬೇರೆ ಕಡೆ ಹುಡುಕಿ. ಅಜ್ಜಿ, ಅಜ್ಜಿ ನೋಡಿದ್ರಾ? ಮೇಡಮ್, ಅವ್ರು ಸಂಜೆನೇ ಹೊರಗೋದ್ರು, ಇನ್ನೂ ಬಂದಿಲ್ಲ. ಏನಾದರೂ ಹೇಳ್ಬಿಟ್ಟು ಹೋದ್ರಾ? ಇಲ್ಲ ಮೇಡಮ್. ಕಾಣಿಸ್ತಾ ಇಲ್ವಾ? ಇನ್ನ ವಾಪಸ್ ಬಂದಿಲ್ಲ ಏಜೆ. ನಿಮ್ಗಳ ಹತ್ರ ಏನೂ ಹೇಳಿಲ್ವಾ? ಇಲ್ಲ ಏಜೆ, ಈ ಟೆನ್ಷನ್ಗಳಲ್ಲಿ ನಾವು ಅವ್ರ ಕಡೆ ಗಮನ ಕೊಡಲಿಲ್ಲ. ಅಪ್ಪ, ಒಂದು ನಿಮಿಷ, ನಾನು ಫೋನ್ ಮಾಡಿ ವಿಚಾರಿಸ್ತೀನಿ.
ಅಪ್ಪ ಕಾಲ್ ಪಿಕ್ ಮಾಡ್ತಿಲ್ಲ. ಊಟಕ್ಕೆ ಟೈಮ್ ಆಯಿತು, ಬನ್ನಿ. ನನ್ಗೆ ಊಟ ಬೇಡಮ್ಮ. ಅಜ್ಜಿ, ನಿಮಗೆ ಕೋಪ ಇರೋದು ಮನುಷ್ಯರ ಮೇಲೆ, ಅದನ್ನ ಅನ್ನದ ಮೇಲೆ ಯಾಕೆ ತೋರಿಸ್ತಿದ್ದೀರಾ? ಯಾಕೆ ಪದೇ ಪದೇ ಫೋನ್ ಮಾಡ್ತಿದ್ದಾರೆ ಅಜ್ಜಿ? ನಾನು ಮನೆ ಬಿಟ್ಟು ಎಲ್ಲೋ ಹೋಗ್ಬಿಟ್ಟಿದ್ದೀನಿ ಅನ್ನೋ ಆತಂಕ. ಅಂದ್ರೆ ನೀವಿಲ್ಲಿ ಬಂದಿರೋದು ಯಾರಿಗೂ ಹೇಳಿಲ್ವಾ? ಅದಕ್ಕೆ ಟೆನ್ಷನ್ ಮಾಡಿಕೊಂಡು ಫೋನ್ ಮಾಡ್ತಿದ್ದಾರೆ ಅನ್ಸುತ್ತೆ. ಮೊದಲು ಫೋನ್ ರಿಸೀವ್ ಮಾಡಿ. ಲೀಲಾ, ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ. ಹಿರಿಯರ್ ನೀವು ಬುದ್ಧಿ ಹೇಳಬೇಕು. ಅಂಥದ್ರಲ್ಲಿ ನೀವು ಹೀಗೆ ಮಾಡಿದ್ರೆ? ಒಂದು ನಿಮಿಷ ನನ್ನ ಮಾತು ಕೇಳಿ. ಅಮ್ಮ ಎಲ್ಲಿದ್ಯಾ? ಫೋನ್ ಯಾಕೆ ಪಿಕ್ ಮಾಡ್ತಾ ಇಲ್ಲ? ಅಮ್ಮ ಪ್ಲೀಸ್ ಏನಾರ ಮಾತಾಡು. ಮನಸ್ಸಿಗೆ ಎಲ್ಲಿ ನೆಮ್ಮದಿ ಸಿಗುತ್ತೆ ಅಂತ ಅನಿಸುತ್ತೋ ಅಲ್ಲಿದ್ದೀನಿ. ಅಮ್ಮ ಇಲ್ಲಿ ಏನಾಗಿದೆ, ಆಗೋದಕ್ಕೆ ಕಾರಣ ಏನು ಎಲ್ಲ ಗೊತ್ತಿದ್ದು ನೀನು. ಏನು ಆಗಬೇಕು ಅಂತಿತ್ತೋ ಅದೇ ಆಗಿರೋದು. ಆದರೆ ನೀವು ಯಾರೂ ಅದನ್ನು ಅರ್ಥ ಮಾಡ್ಕೋತಿಲ್ಲ ರಾಮ್. ಸರಿ, ಈಗ ನೀನು ಎಲ್ಲಿದ್ಯಾ ಹೇಳು, ನಾನು ಅಲ್ಲಿಗೆ ಬರ್ತೀನಿ. ನನ್ನ ಸೊಸೆ ಮನೆ ಬರ್ತೀಯಾ? ಅಮ್ಮ ನಿನಗೆ ನಿನ್ನ ಸೊಸೆದು ಮುಖ್ಯ, ಹಾಗಾಗಿ ನೀನು ಬರಲ್ಲ. ಅದೇ ರೀತಿ ನನಗೆ ನನ್ನ ಸೊಸೆ ಮುಖ್ಯ, ಅದಕ್ಕೆ ನಾನು ಅವಳ ಜೊತೆ ಇಲ್ಲಿದ್ದೀನಿ. ಅಮ್ಮ ಯಾಕೆ ಹೀಗೆ ಹಠ ಮಾಡ್ತಿದ್ಯಾ? ನನ್ನ ಮಗ ನೀನು, ನಿನಗೆ ಇಷ್ಟು ಹಠ ಇರಬೇಕು ಅಂತಂದರೆ ನಾನು ನಿನ್ನ ತಾಯಿ, ನನಗಿನ್ನೆಷ್ಟು ಹಠ ಇರಬೇಡ. ನೋಡು, ನನ್ನ ಸೊಸೆ ನನಗೆ ಮುಖ್ಯ, ಇದು ನನ್ನ ತೀರ್ಮಾನ. ಇನ್ನು ಮಿಕ್ಕಿದ ನಿರ್ಧಾರ ನಿಮಗೆ ಬಿಟ್ಟಿದ್ದು. ಅಮ್ಮ ನಾನು ಹೇಳೋದನ್ನು ಕೇಳು. ಅಮ್ಮ ಅಪ್ಪ ಅಜ್ಜಿ ಎಲ್ಲಿದ್ದಾರಂತೆ? ಏನು ಹೇಳಿದ್ರು? ಅವರು ಲೀಲಾ ಮನೆ ಲೀಲಾನ ಮತ್ತೆ ಈ ಮನೆಗೆ ಕರೆಸ್ಕೊಳ್ಳೋದಕ್ಕೆ ಅವ್ರು ತಗೊಂಡಿರೋ ರೂಟ್ ಇದು. ಎಜೆ ಮುಂದೆ ಅವರಾಗೆ ಬರ್ತಾರೆ. ಒಂದು ವೇಳೆ ಬರಲಿಲ್ಲ ಅಂದರೆ? ಜೀವನದಲ್ಲಿ ನಂಬಿಕೆ ಮುಖ್ಯ, ಅದನ್ನು ಯಾವತ್ತೂ ಕಳ್ಕೊಬೇಡ. ಹೇಳಿದ್ದೇವವ್ರೆ, ನಿಮ್ಮ ಮಗಳನ್ನ ಏಜೆ ಜೊತೆ ಮದುವೆ ಮಾಡಿಸಿದ್ದು ನೀವು ವಾಪಸ್ ಮನೆಗೆ ಕರ್ಕೊಂಬಂದು ಇಟ್ಕೊಳ್ಳಿ ಅನ್ನೋ ಕಾರಣಕ್ಕ? ಛೆ, ನನ್ನ ಉದ್ದೇಶ ಅದಲ್ಲ. ನನ್ನ ಮಗಳು ಆ ಮನೆಯಲ್ಲಿ ಮಹಾರಾಣಿ ಥರ ಇರಬೇಕು, ಎಲ್ಲ ಅಧಿಕಾರನೂ ಅವಳಿಗೆ ಇರಬೇಕು, ನಮ್ಮ ಕನಸು ನನಸಾಗಬೇಕು ಅಂತ. ಇದನ್ನೇ ತಿರ್ಕನ್ ಕನಸು ಅನ್ನೋದು. ಅಯ್ಯಯ್ಯ, ಇದ್ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ನಾನು ಕಷ್ಟಪಟ್ಟು ನಿಮ್ಮ ಮಗಳನ್ನ ಆ ಮನೆಗೆ ಸೇರಿಸಿದ್ರೆ ನೀವು ಕೊಬ್ನಲ್ಲಿ ವಾಪಸ್ ನಿಮ್ಮ ಮನೆಗೆ ಕರ್ಕೊಂಬಂದಿದ್ದೀರಲ್ಲ, ಏನಿದು? ಏನು ನೀವು ಚಾಲೆಂಜ್ ಮಾಡಿ ಬಂದಿದ ತಕ್ಷಣ ಏಜೆ ಮನೆಯವ್ರು ನಿಮ್ಮ ಮಗಳನ್ನ ವಾಪಸ್ ಕರ್ಕೊಂಡು ಹೋಗ್ಬಿಡ್ತಾರೆ ಅನ್ಕೊಂಡಿದ್ದೀರಾ? ಹಲೋ ಇನ್ಸ್ಪೆಕ್ಟ್ರೇ, ನಾನು ಅದಕ್ಕೂ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದೀನಿ. ಏಜೆ ತಾಯಿ ಅವ್ರ ಜೊತೆ ಜಗಳ ಮಾಡ್ಕೊಳ್ಳೋದ್ಕಿಂತ ರಾಜಿ ಸಂಧಾನ ಮಾಡ್ಕೊಂಡ್ಬಿಟ್ರೆ ಲೀಲಾ ಅವ್ರ ಮನೆಯಲ್ಲಿ ನೆಮ್ಮದಿಯಾಗಿರ್ತಾಳೆ. ಆಮೇಲೆ ನನ್ನ ಆಸೆ ಕನಸು ಶಕುನಿ ರೀತಿ ಹೊಂಚಾಕಿ ಆ ಮನೆ ಮನ್ಸುಗಳನ್ನ ಹಾಳು ಮಾಡೋದಕ್ಕೆ ನಿನ್ನನ್ನು ದಾಳವಾಗಿ ಬಳಸ್ಕೊಂಡು ಈ ಮದುವೆ ನಡೆಸಿದ್ರೆ ನೀನು ಸಂಸಾರ ಮಾಡಿಸೋದಕ್ಕೆ ನೋಡ್ತಿದ್ಯಾ? ನಾನು ಅದಕ್ಕೆ ಅವಕಾಶ ಕೊಡಲ್ಲ. ಇನ್ಸ್ಪೆಕ್ಟ್ರೇ, ಹೇಗಿದೆ ನನ್ನ ಪ್ಲ್ಯಾನು? ಡಬ್ಬ ಥರ ಇದೆ. ನಿಮ್ಮ ಮಗಳನ್ನೇ ಮನೆ ಸೊಸೆ ಮಾಡ್ಕೋಬೇಕು ಅನ್ನೋದು ಅವ್ರ ಆಸೆ ಆಗಿತ್ತು. ಆದರೆ ಅವ್ರ ಕೈಯಿಂದ ಅದಾಯ್ತಾ? ಇಲ್ಲ ತಾನೆ. ಅದಕ್ಕೂ ನಾನೇ ಬರಬೇಕಾಗಿತ್ತು.
ಬೆಟ್ಟ ಕಡಿಯಕ್ಕೆ ಹೋಗಿ ಬಂಡೆನ್ ಮೈ ಮೇಲೆ ಬೀಳಿಸ್ಕೊಂಡಿದ್ದೀರಾ. ಇನ್ ನಿಮ್ಮನ್ನ ದೇವ್ರೇ ಕಾಪಾಡಬೇಕು. ಅಯ್ಯಯ್ಯೋ, ನಾನು ಆ ದೇವ್ರಿಗಿಂತ ಈ ದೇವ್ನೇ ಜಾಸ್ತಿ ನಂಬಿರೋದು. ಇದನ್ನೇ ಹೇಳೋದು ಬೆಂಕಿ ಬಿದ್ದಾಗ ಬಾವಿ ತೋಡೋದು ಅಂತ. ಈಗ ಲೀಲಾ ಆ ಮನೆ ಸೇರಬೇಕು. ಈಗ ನಾನು ಏನು ಮಾಡಬೇಕು ಹೇಳಿ? ಸರಿ ಸರಿ, ನಾನು ಹೇಳ್ದಾಗ ಕೇಳಿದ್ರೆ ಎಲ್ಲ ಸರಿ ಹೋಗುತ್ತೆ. ಮೊದಲು ನಿಮ್ಮ ಮಗಳನ್ನ ಮನೆ ಕಳ್ಸೋದಕ್ಕೆ ವ್ಯವಸ್ಥೆ ಮಾಡಿ. ಅದೇ ಹೇಗೆ ಅಂತ? ಪ್ರತಿಯೊಂದನ್ನು ನಾನೇ ಪ್ಲಾನ್ ಮಾಡೋದಿದ್ರೆ ನೀವೇನು ಪ್ಲಾನ್ ಮಾಡ್ತೀರಾ? ಅಲ್ಲ, ನಿಮ್ಮಷ್ಟು ಸುಲಭವಾಗಿ ನನಗೆ ಮನೆ ಹಾಳು ಮಾಡೋ ಐಡಿಯಾಗಳು ಬರಲ್ಲ. ಐಡಿಯಾ ಹೇಳಿದ್ರೆ ಖಂಡಿತ ಮನೆ ಹಾಳು ಮಾಡ್ತೀನಿ. ನಿಮ್ಮ ಮಗಳು ಸೈಲೆಂಟ್ ಆಗಿದ್ರೆ ಈ ಕತೆ ಗೀತೆ ಎಲ್ಲ ನಡೆಯಲ್ಲ. ನಿಮ್ಮ ಮಗಳು ನನ್ನ ಮನೆ ಅಂತ ಮುನ್ನುಗ್ಬೇಕು. ಆ ಮನೆ ನೆಮ್ಮದಿ ಹಾಳಾಗಬೇಕು. ಏಜೆ ಮನೆಯವ್ರು ಮರ್ಯಾದೆಗೆ ಹೆದರಿ ಆಗಿ ಸೈಲೆಂಟ್ ಆಗ್ತಾರೆ. ಆಗಲೇ ನಿಮ್ಮ ಮಗಳಿಗೆ ಆ ಮನೇಲಿ ಒಂದು ಸ್ಥಾನ. ಪ್ಲ್ಯಾನ್ ಏನೋ ಸೂಪರ್ ಇನ್ಸ್ಪೆಕ್ಟ್ರೆ, ಆದರೆ ನನ್ನ ಮಗಳು ನನ್ನಷ್ಟು ಒಳ್ಳೆ ನಟಿ ಅಲ್ವಲ್ಲ. ಅವಳಿಂದ ಇಂಥ ಒಂದು ಪರ್ಫಾರ್ಮೆನ್ಸು ಸಾಧ್ಯ ಆಗಲ್ಲ. ನೋಡಿ, ಬೇರೆ ಏನಾದರೂ ಪ್ಲ್ಯಾನ್ ಮಾಡಿ ನಾನು ಪ್ರಯತ್ನ ಪಡ್ತೀನಿ. ಸರಿ, ನಾನು ವ್ಯವಸ್ಥೆ ಮಾಡ್ತೀನಿ ಬಿಡಿ. ಏನು ಮಾಡಲಿ ಸಿಚುಯೇಷನ್ ನಾರ್ಮಲ್ ಆಗೋದಕ್ಕೆ ಬಿಡಬಾರ್ದು. ನಿನ್ನ ಘನತೆ ಗೌರವದ ಜೊತೆ ಆಟ ಆಡಿ ಆ ಲೀಲಾನ ನಿನ್ನ ಮನೆಗೆ ಸೇರಿಸ್ತೀನಿ. ಸೇರಿಸ್ತೀನಿ. ನನ್ನ ಮಗ ನೀನು, ನಿನಗೆ ಇಷ್ಟು ಹಠ ಇರಬೇಕು ಅಂತಂದ್ರೆ ನಾನು ನಿನ್ನ ತಾಯಿ, ನನಗೆ ಇನ್ನೆಷ್ಟು ಹಠ ಇರಬೇಡ. ಇದು ನನ್ನ ತೀರ್ಮಾನ. ಇನ್ನು ಮಿಕ್ಕಿದ್ದ ಮಾಡ್ತೀರಾ? ಎದ್ದು ಬಂದ್ರಿ ನೀವು? ಮನುಷ್ಯನ ಮನಸ್ಥಿತಿ ಅವನು ಊಟ ಮಾಡೋ ರೀತಿಯಲ್ಲಿ ಗೊತ್ತಾಗುತ್ತೆ ಅಂತ ಅಮ್ಮ ಒಂದಿನ ಹೇಳಿದರು. ಅವತ್ತಿಂದ ಇವತ್ತಿನವರೆಗೂ ಪ್ರತಿದಿನ ಒಂದು ಹೊತ್ತಾದರೂ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ವಿ. ಅಷ್ಟೇ ಅಲ್ಲ, ಅಮ್ಮ ಹೇಳಿದಾಗೆ ನಿಮ್ಗಳ ಮನಸ್ಸಲ್ಲಿರೋ ಪ್ರಾಬ್ಲಮ್ಗಳನ್ನ ತಿಳ್ಕೊಳ್ಳೋ ವೇದಿಕೆ ಆಗಿತ್ತದು. ನನ್ನ ಮಗನಿಗೆ ಅದನ್ನೆಲ್ಲ ಸರಿ ಮಾಡೋದಕ್ಕೆ ಸುಲಭವಾದ ದಾರಿನೂ ಅಲ್ಲೇ ಸಿಗ್ತಿತ್ತು. ಆದರೆ ಇವತ್ತು ಅದನ್ನು ಹೇಳಿ ನನ್ನ ಅಮ್ಮನೇ ಈ ಮನೇಲಿ ಇಲ್ಲ ಅಂದಮೇಲೆ ಊಟ ಹೇಗೆ ಹೇಳಿಯುತ್ತೆ?